ಹಾಯ್ ಫ್ರೆಂಡ್ಸ್, ನಾನು ಮನೋಜ್ ಕುಮಾರ್ ಎಸ್ ಶಿವಮೊಗ್ಗದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಇವತ್ತಿನ ತರಗತಿಯಲ್ಲಿ ನಾವು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಓಕೆ ಕಾವೇರಿ ಜಲ ವಿವಾದ ಇದು ಏನು, ಓಕೆ ಇದಕ್ಕೆ ಕಾರಣಗಳೇನು, ಅದು ನಡೆದು ಬಂದ ಹಾದಿ ಏನು, ಪೂರ್ತಿಯಾಗಿ ಕಾವೇರಿ ಜಲ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. KS ಮೇನ್ಸ್ ಅಲ್ಲಿ ಎಸ್ಸೆ ಕೂಡ ಬರ್ಬೋದು, ಹಾಗೇನೆ ಪ್ರಿಲಿಮ್ಸ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕ್ವಶನ್ಸ್ಗಳು ಕೇಳ್ತಿರ್ತಾರೆ. ಹಾಗೂ ಅನೇಕ KPSC ನಡೆಸುವ ಎಕ್ಸಾಮ್ಸ್ಗಳಾಗ್ಬೋದು, KE ಎಕ್ಸಾಮ್ಸ್ಗಳಾಗ್ಬೋದು, ಇನ್ನು PSI ಎಕ್ಸಾಮ್ಸ್ಗಳಲ್ಲಿ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಅಲ್ಲಾರು ಅಥವಾ ಎಸ್ಸೆ ಅಲ್ಲಾರು ನಿಮಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇದೇನು ವಿವಾದ ಅಂತ ಪೂರ್ತಿಯಾಗಿ ಅದರ ಹಿಸ್ಟ್ರಿಯಿಂದ ಹಿಡಿದು ಇವತ್ತಿನ ದಿನದ ಸಂಗತಿವರೆಗೂ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆ, ಅದಕ್ಕಿಂತ ಮುಂಚೆ ನೀವೆಲ್ಲರೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋ ಮುಖಾಂತರ ನೋಟಿಫಿಕೇಶನ್ ಅನ್ನ ಪಡೀರಿ ಫ್ರೆಂಡ್ಸ್. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಆ್ಯಪ್ ಕೂಡ ಇದೆ. ಆ್ಯಪ್ ಅಲ್ಲೂ ಕೂಡ ನೀವು ಅನೇಕ ತರಗತಿಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲೂ ನಿಮಗೆ ಕೇವಲ 999 ರೂಪಾಯಿಗೆ ನಿಮಗೆ ಎಲ್ಲ ಕೋರ್ಸ್ಗಳಿಗೂ ಬೇಸಿಕ್ ಆಗಿರುವಂತಹ ನಾಲೆಡ್ಜ್ ಏನು ಬೇಕು ಎಲ್ಲದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಅದನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಯಾರೇ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರೆ ಅದರಲ್ಲಿ ನೀವು ಇವಾಗ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯ್ನ್ ಆಗ್ಬೋದು. ಆಫ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. KS ಆಗ್ಬೋದು, ಬ್ಯಾಂಕ್ ಎಕ್ಸಾಮ್ಸ್ಗಳಾಗ್ಬೋದು, PSI ಎಕ್ಸಾಮ್, ಗ್ರೂಪ್ A, ಗ್ರೂಪ್ C ಆ್ಯಂಡ್ ಅದರ್ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ಗಳು ಎಲ್ಲ ಎಕ್ಸಾಮ್ಸ್ಗಳಿಗೂ ನಮ್ಮಲ್ಲಿ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸ್ ಡೈರೆಕ್ಟ್ಲಿ. ಕಾವೇರಿ ವಾಟರ್ ಡಿಸ್ಪ್ಯೂಟ್ ಏನಿದು? ಕಾವೇರಿ ಜಲ ವಿವಾದ. ಈ ಜಲ ವಿವಾದ ಈಗ ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ನೀವು ನೋಡ್ತಾ ಇರ್ಬೋದು. ಕಳೆದ 3-4 ವರ್ಷದಿಂದ ಕಾವೇರಿ ಜಲ ವಿವಾದ ಅನ್ನೋದು ಏನೂ ಇಲ್ಲ, ಹೌದಾ? ಕರ್ನಾಟಕ, ತಮಿಳುನಾಡು ಯಾವುದೇ ರೀತಿಯ ಖ್ಯಾತೆ ಇಲ್ಲ. ಯಾಕೆ? ಮಳೆ ಚೆನ್ನಾಗಾಗ್ತಾ ಇದೆ. ಮಳೆ ಚೆನ್ನಾಗಿದ್ದ ವರ್ಷದಲ್ಲಿ ಕಾವೇರಿ ಜಲ ವಿವಾದ ಅನ್ನೋದು ಇದೆ ಅನ್ನೋದು ಗೊತ್ತಾಗಲ್ಲ. ಅದೇ ಮಳೆ ಒಂದು ವರ್ಷ ಕೈ ಕೊಡ್ಲಿ, ಇಡೀ ಕರ್ನಾಟಕ ತಮಿಳುನಾಡು ಹತ್ತು ಹುರಿಯುತ್ತೆ. ಆ ಲೆವೆಲ್ಲಿಗೆ ಈ ವಿವಾದ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇದೇನಿದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಎರಡೂ ಭಾಷೆಗಳನ್ನು ಬಳಸ್ತೀನಿ ಫ್ರೆಂಡ್ಸ್. ಓಕೆ, ಇದು ಒಂದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್. ಓಕೆ, ಕಾವೇರಿ ನದಿ ವಿವಾದ ಅನ್ನೋದು ಇದು ಅಂತಾರಾಜ್ಯ ವಾಟರ್ ಡಿಸ್ಪ್ಯೂಟ್ ಆಗಿದೆ. ಇಲ್ಲಿ ಯಾವ್ಯಾವ ರಾಜ್ಯ? ತಮಿಳುನಾಡು, ಕರ್ನಾಟಕ, ಕೇರಳ ಹಾಗೂ ಯೂನಿಯನ್ ಟೆರಿಟರಿಯಾದ ಪಾಂಡಿಚೇರಿ. ಈ 4 ರಾಜ್ಯಗಳನ್ನ ಹಾಗೂ ಯೂನಿಯನ್ ಟೆರಿಟರಿಯನ್ನ ಒಳಗೊಂಡಂತ ಜಲ ವಿವಾದ ಇದಾಗಿದೆ. ಇವುಗಳು ಎಲ್ಲಿಂದ ಪ್ರಾರಂಭವಾಗಿದ್ದಾವೆ ಅಂತ ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ 1982 ಅಂಡ್ 1924 ಅಗ್ರಿಮೆಂಟ್ಸ್ ಬಿಟ್ವೀನ್ ಬ್ರಿಟಿಷ್ ರೂಲ್ಡ್ ಮಡ್ರಾಸ್ ಅಂಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರ್. ಅಂದ್ರೇನು? ಇದು ತಮಿಳುನಾಡು, ಕರ್ನಾಟಕ, ಕೇರಳ ಹಾಗೂ ಪಾಂಡಿಚೇರಿ ಒಳಗೊಂಡಂತ ಅಂತಾರಾಜ್ಯ ನದಿ ವಿವಾದ. ಇವುಗಳು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇದರ ಮೂಲ ಏನು ಅಂತ ನಾವು ಕೆದಕಿ ನೋಡಿದಾಗ ನಮಗೆ ಕಾಣ್ಬರೋದು ಬ್ರಿಟಿಷ್ ಆಡಳಿತದ ಮದ್ರಾಸ್ ಹಾಗೂ ಸಂಯುಕ್ತ ಸಂಸ್ಥಾನವಾದ ಮೈಸೂರು ನಡುವೆ ಆದಂತಹ ಒಪ್ಪಂದಗಳು. 1892 ಒಪ್ಪಂದ, 1924 ಒಪ್ಪಂದ. ಈ ಒಪ್ಪಂದಗಳು ಜಲ ಏನು ನಾವು ಕಾವೇರಿ ನದಿನ ಹೇಗೆ ಹಂಚ್ಕೊಬೇಕು ಅಂತ ಇರುವಂತಹ ಒಪ್ಪಂದಗಳಿದಾಗಿದ್ವು. ಓಕೆ, ಇದು ನಿಮಗೆ ಬೇಸಿಕ್ ಹಿಸ್ಟ್ರಿ ಇಷ್ಟು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಇದು ಅಗ್ರಿಮೆಂಟ್ಸ್ ಏನು ಅಂತ ನೋಡ್ತಾ ಹೋಗೋಣ. 1924 ಅಗ್ರಿಮೆಂಟ್ ಏನಿತ್ತಲ್ವಾ, ಇದು 50 ವರ್ಷಕ್ಕೆ ಮಾಡ್ಕೊಂಡಂತ ಅಗ್ರಿಮೆಂಟ್ ಆಗಿತ್ತು. ಓಕೆ, ನದಿ ನೀರನ್ನ ಹೇಗೆ ಹಂಚ್ಕೋಬೇಕು ಅನ್ನೋದು 50 ವರ್ಷದ ತನಕ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅದನ್ನ ಮೀಡಿಯೇಟ್ ಮಾಡಿದವರು ಸರ್ ಹೆನ್ರಿ ಗ್ರಿಫಿನ್ ಅಂತ ಹೇಳಿ, ಇವರೊಬ್ಬ ಬ್ರಿಟಿಷ್ ಅಧಿಕಾರಿಯಾಗಿದ್ರು. ಇವರು ತಮಿಳುನಾಡು ಅಂದ್ರೆ ಅಂದಿನ ಮದ್ರಾಸ್ ಹಾಗೂ ಕರ್ನಾಟಕ ಅಂದಿನ ಮೈಸೂರು ರಾಜ್ಯದ ನಡುವೆ ಒಂದು ಒಪ್ಪಂದವನ್ನ 1924ರಲ್ಲಿ ಮಧ್ಯವರ್ತಿಕೆ ವಹಿಸಿ 50 ವರ್ಷದ ಅವಧಿಗೆ ಈ ಒಪ್ಪಂದವನ್ನ ಮಾಡಿಸಿದ್ರು. ಈ ಒಪ್ಪಂದದಲ್ಲಿ ಏನಿತ್ತು? ತಮಿಳುನಾಡು ಹಾಗೂ ಪಾಂಡಿಚೇರಿ ವಿಲ್ ಗೆಟ್ 75% ಆಫ್ ಕಾವೇರಿ ವಾಟರ್ ಅಂಡ್ ಓನ್ಲಿ 23% ಟು ಮೈಸೂರು ಅಂಡ್ ರಿಮೈನಿಂಗ್ 2% ಟು ಕೇರಳ, ಅವತ್ತಿನ ಟ್ರಾವೆನ್ಕೋರ್. ನೋಡಿ, ಈ ಒಪ್ಪಂದದಲ್ಲಿ ಏನಿದೆ ಅಂದ್ರೆ 75% ಕಾವೇರಿ ನದಿ ನೀರಿನಲ್ಲಿರುವಂತಹ ನೀರಿನ ಅಂಶದ 75% ತಮಿಳುನಾಡಿಗೆ ಕೊಡಬೇಕಿತ್ತು, ತಮಿಳುನಾಡು ಹಾಗೂ ಪಾಂಡಿಚೇರಿಗೆ. 23% ಮಾತ್ರ ಮೈಸೂರು ಹಾಗೂ ಕೇವಲ 2% ಕೇರಳಕ್ಕೆ ಕೊಟ್ಟಿದ್ರು ಈ ಅಗ್ರಿಮೆಂಟ್ ಅಲ್ಲಿ.
ಓಕೆ, ಅಂದು ಅವತ್ತು ಈಗ TMC ಅಲ್ಲಿ ಹೇಳಬೇಕು ಅಂದ್ರೆ 600 TMC ಆಫ್ ವಾಟರ್. ಓಕೆ, TMC ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ, 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಕರೀತಾರೆ. ಇದು ನೀರನ್ನು ಅಳೆಯೋದಕ್ಕೆ ಬಳಸುವಂತ ಒಂದು ಮಾಪನವಾಗಿದೆ. ಅಂದ್ರೆ ಸರಿಸುಮಾರು 8300 ಕೋಟಿ ಲೀಟರ್ಸ್ ಆಫ್ ವಾಟರ್. ಓಕೆ, 8300 ಲೀಟರ್ಸ್ ಒಂದು TMC ಅಂತ ಅಂದ್ರೆ. ಓಕೆ, ಆ ರೀತಿ 602 TMC ಫೀಟ್ ಆಫ್ ವಾಟರ್ನ ನಾವು ತಮಿಳುನಾಡಿಗೆ ಕೊಡಬೇಕಿತ್ತು. ಕರ್ನಾಟಕ ಕೇವಲ 138 TMC ಅನ್ನ ಬಳಸಬೇಕಿತ್ತು. ಅದೇ ರೀತಿ ಆವಾಗ ಆ ಒಪ್ಪಂದದಲ್ಲಿ ಇಷ್ಟು ನೀರು ತಮಿಳುನಾಡಿಗೆ ಸಿಕ್ಕಿದ್ರಿಂದ ತಮಿಳುನಾಡಿಗೆ ಏನಾಯ್ತು, ದೇ were allowed to expand its agricultural area by 11 lakh acres. ಓಕೆ, 11 ಲಕ್ಷ ಹೆಕ್ಟೇರ್ ಭೂಮಿಯನ್ನ ನೀರಾವರಿಗೆ ಪರಿವರ್ತಿಸುವಂತಹ ಸ್ವಾತಂತ್ರ್ಯವನ್ನ ತಮಿಳುನಾಡಿಗೆ ಕೊಟ್ಟರು. ಓಕೆ, ಅದೇ ರೀತಿ ಕರ್ನಾಟಕಕ್ಕೆ ಏನ್ ಸ್ವಾತಂತ್ರ್ಯ ಸಿಕ್ತು, ದೇ were allowed to increase their irrigation area from 3 lakh hectares to 10 lakh hectares. ಅಂದ್ರೆ ಕರ್ನಾಟಕದಲ್ಲಿ 3 ಲಕ್ಷ ಹೆಕ್ಟೇರ್ ನೀರಾವರಿ ಭೂಮಿ ಇದ್ದಿದ್ದನ್ನ 10 ಲಕ್ಷದವರೆಗೂ ನೀವು ಏರಿಕೆ ಮಾಡಬಹುದು ಅಂತ ಹೇಳಿದ್ರು. ಓಕೆ, ಈ ಅಗ್ರಿಮೆಂಟಿನ ಪ್ರಕಾರ ಫೈನ್. ಏನಾಯ್ತು, ಈ 1924 ಓಕೆ, ಅವಾಗ ಕರ್ನಾಟಕ ಸರ್ಕಾರ ಅಂದ್ರೆ ಮೈಸೂರು, ಅಂದಿನ ಮೈಸೂರು ಪ್ರಾಂತ್ಯದಲ್ಲಿ ಕಂಡಂಬಾಡಿ ಕಟ್ಟೆ ಕಟ್ಟಬೇಕು ಅಂತ ಆಯ್ತು. ಕಂಡಂಬಾಡಿ ಕಟ್ಟೆ ಕಟ್ಟಿದಾಗ ನಾವು ಕಟ್ಟಿದ್ರೆ ನಾವು ನೀರಾವರಿಯನ್ನ ಹೆಚ್ಚಾಗಿ ಬಳಸ್ತಾ ಇದ್ವಿ. ಅದಕ್ಕೋಸ್ಕರ ತಮಿಳುನಾಡು ಸರ್ಕಾರ ಅವಾಗ ಬ್ರಿಟಿಷ್ ಆಡಳಿತದಲ್ಲಿತ್ತು. ಅವರನ್ನ ಬ್ರಿಟಿಷ್ ಸರ್ಕಾರವನ್ನ ಇನ್ವಾಲ್ವ್ ಮಾಡಿಕೊಂಡು ಮೈಸೂರಿನ ಮೇಲೆ ಪ್ರೆಷರ್ ತಂದು ಈ ತರ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರು. ಅಂದ್ರೆ ನೋಡಿ, ಜಾಸ್ತಿ ನೀರು ಅವರಿಗೆ, ಆ ಜಾಸ್ತಿ ನೀರನ್ನ ಬಳಸ್ಕೊಂಡು ನೀರಾವರಿ ಪ್ರದೇಶವನ್ನ ಪರಿವರ್ತನೆ ಮಾಡುವ ಅಧಿಕಾರವೂ ಕೂಡ ತಮಿಳುನಾಡು ಸರ್ಕಾರಕ್ಕೆ ಸಿಕ್ಕಿತ್ತು ಈ ಅಗ್ರಿಮೆಂಟ್ ಅಲ್ಲಿ. ಫೈನ್, ಇದು ಅದರ ಹಿಸ್ಟ್ರಿ ಆಯ್ತು. ನೆಕ್ಸ್ಟ್ ಏನಾಯ್ತು, ಈ ಅಗ್ರಿಮೆಂಟ್ 50 ವರ್ಷಕ್ಕೆ ಅಂತ ಹೇಳಿದ್ದೆ ಅಲ್ವಾ, ಇಟ್ ವಾಸ್ ಲ್ಯಾಪ್ಸ್ಡ್ ಇನ್ 1974. ಇಲ್ಲಿ ಪಿಕ್ಚರ್ ಚೇಂಜ್ ಆಯಿತು, ಸ್ವಾತಂತ್ರ್ಯ ಬಂದಿತ್ತು. ಓಕೆ, ಸ್ಟೇಟ್ಗಳು ರೀಆರ್ಗನೈಸೇಷನ್ ಆಗಿದ್ವು. ಈಗೇನಾಯ್ತು, ಪೂರ್ತಿ ಪರಿಸ್ಥಿತಿ ಬದಲಾಗಿದೆ. ಈಗ ಕರ್ನಾಟಕದ ಆರ್ಗ್ಯುಮೆಂಟ್ ಏನಿತ್ತು, ಕರ್ನಾಟಕ ಗವರ್ಮೆಂಟ್ ಆರ್ಗ್ಯೂಡ್ ದಟ್ ವೆನ್ ಅಗ್ರಿಮೆಂಟ್ ವಾಸ್ ಸೈನ್ಡ್, ತಮಿಳುನಾಡು ವಾಸ್ ಬ್ರಿಟಿಷ್ ಪ್ರಾವಿನ್ಸ್, Karnataka was a princely state, so Karnataka did not have the freedom to put forth its interest as strongly as it would been desired. ಅಂದ್ರೆ ಏನರ್ಥ, ಕರ್ನಾಟಕ ಸರ್ಕಾರ ಅಂದಿನ ಮೈಸೂರು ಬ್ರಿಟಿಷ್ನ ಅಧೀನದಲ್ಲಿ ಇರಲಿಲ್ಲ, ಆದರೆ ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಅಂದ್ರೆ ಒಂದು ಸ್ವತಂತ್ರ ಸಣ್ಣ ಸಂಸ್ಥಾನವಾಗಿತ್ತು. ಆದರೆ ತಮಿಳುನಾಡು ಅನ್ನೋದು ಬ್ರಿಟಿಷರ ಆಡಳಿತದಲ್ಲಿತ್ತು. ಆದ್ರಿಂದ ಬ್ರಿಟಿಷರು ಮತ್ತು ಈ ಸಂಸ್ಥಾನದ ಒಡೆಯರ್ಗಳ ನಡುವೆ ಒಪ್ಪಂದ ಏರ್ಪಟ್ಟಾಗ ಕರ್ನಾಟಕ ತನ್ನ ಹಕ್ಕನ್ನ ಪ್ರಾಪರ್ ಆಗಿ ಮಂಡಿಸಿರಲ್ಲ. ಯಾಕೆ ಅಂದ್ರೆ ನಾವು ವೀಕ್ ಇದ್ವಿ, ನಾವು ಬ್ರಿಟಿಷರನ್ನ ಹೆದರಾಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿರಲಿಲ್ಲ. ಆದ್ರಿಂದ ನಾವು ನಮ್ಮ ಇಂಟ್ರೆಸ್ಟ್ಗಳನ್ನ, ನಮ್ಮ ಇಚ್ಛೆಗಳನ್ನ ಇಟ್ಕೊಂಡು ನಾವು ಅವ್ರಿಗೆ ಹೇಳಿದಕ್ಕೆಲ್ಲ ಒಪ್ಕೊಂಡಿದೀವಿ. ಓಕೆ, ಹಾಗೆ ಈಗ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಈಗ ಇಂಡಿಪೆಂಡೆನ್ಸ್ ಬಂದಿದೆ, ಕರ್ನಾಟಕ ಇಸ್ ಎ ಇಂಡಿಪೆಂಡೆಂಟ್ ಸ್ಟೇಟ್, ರಿಆರ್ಗನೈಸೇಷನ್ ಆಗಿದೆ. ನಮ್ಮ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ನಾವು ನೋಡ್ಬೇಕಾಗತ್ತೆ, ನಾವು ಇರಿಗೇಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗತ್ತೆ, ನಮ್ಮ ರೈತರಿಗೂ ನಾವು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಈ ತರ ಎಲ್ಲ ಪ್ರಶ್ನೆಗಳು ಬಂದಾಗ ಕರ್ನಾಟಕ ಅಟೆಂಪ್ಟೆಡ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಬೈ ಬಿಲ್ಡಿಂಗ್ ರಿಸರ್ವಾಯರ್ಸ್. ಈ ಹೇಮಾವತಿ, ಆರಂಗಿ, ಕಬಿನಿ ಡ್ಯಾಮ್ಗಳನ್ನೆಲ್ಲ ನೋಡ್ತಿರಲ್ವ ಇವತ್ತು, ಇದೆಲ್ಲ ಈ ಅಗ್ರಿಮೆಂಟ್ ಮುಕ್ತಾಯದ ನಂತರ ಕಟ್ಟಂತಹ ಡ್ಯಾಮ್ಗಳು. ಓಕೆ, ನಮ್ಮ ಕರ್ನಾಟಕ ಅವತ್ತು ಆ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ ನಾವು ಯಾವುದೇ ಒಪ್ಪಂದವನ್ನ ಮಾಡ್ಕೊಳ್ಳಿಲ್ಲ. ನಮ್ಮ ನೀರನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ಅನೇಕ ಡ್ಯಾಮ್ಗಳನ್ನ ಕಟ್ಟೋದಕ್ಕೆ ಮುಂದಾದ್ವಿ. ಅಂದು ತಮಿಳುನಾಡು ಸರ್ಕಾರ ಇದನ್ನ ಪ್ರಶ್ನಿಸಿ ಇದನ್ನ ನ್ಯಾಷನಲ್ ನ್ಯೂಸ್ ಮಾಡ್ತು. ಓಕೆ, ಕಾವೇರಿ ರಿವರ್ ವಾಟರ್ ಶೇರಿಂಗ್ ಇಶ್ಯೂ ಎಮರ್ಜ್. ಅಂದೇ ನಮ್ಮ ಈ ಜಲ ವಿವಾದ ಪ್ರಾರಂಭವಾಯಿತು. ಯಾವತ್ತು ಕರ್ನಾಟಕ ತನ್ನ ನೀರನ್ನು ಸದ್ಬಳಕೆ ಮಾಡ್ಕೊಬೇಕು ಅಂತ ತೀರ್ಮಾನ ಮಾಡ್ತೋ ಅಂದೇ ಈ ವಿವಾದ ಸ್ಟಾರ್ಟ್ ಆಯಿತು. ಫೈನ್, ನೋಡಿ, ಈ ಒಪ್ಪಂದ 1924ರಲ್ಲಿ ಕೊನೆಗೊಂಡಿತು. ತಮಿಳುನಾಡು ಅಂದಿನ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಈ ಒಪ್ಪಂದವು ಅವರಿಗೆ ಅನುಕೂಲವಾಗಿತ್ತು. ನೀವು ಅದನ್ನ ನೋಡಿದ್ದೀರಾ, 600 TMC ಅವರಿಗೆ
ಕೇವಲ 138 TMC ನಮಗೆ. ಓಕೆ, ಕರ್ನಾಟಕ ತನ್ನ ಯಾವುದೇ ಹಕ್ಕನ್ನು ಮಂಡಿಸಲು ಸೂಕ್ತ ಅವಕಾಶ ದೊರೆಯಲಿಲ್ಲ. ಆದ್ದರಿಂದ ಕರ್ನಾಟಕವು ಈ ಒಪ್ಪಂದ ಕೊನೆಗೊಂಡ ನಂತರ ನೂತನ ಅಣೆಕಟ್ಟುಗಳನ್ನು ನಿರ್ಮಿಸಿ ತನ್ನ ನೀರಾವರಿ ವ್ಯವಸಾಯದ ಪ್ರದೇಶವನ್ನು ವಿಸ್ತೀರ್ಣ ಮಾಡೋದಕ್ಕೆ ಹೋಯಿತು. ಈ ಬೆಳವಣಿಗೆಯಿಂದ ಈ ಜಲವಿವಾದ ಸ್ಟಾರ್ಟ್ ಆಯಿತು. ಫೈನ್. ನೆಕ್ಸ್ಟ್ ಏನಾಯಿತು? ಜಲವಿವಾದ ಸ್ಟಾರ್ಟ್ ಆದಮೇಲೆ 1986ರಲ್ಲಿ ತಮಿಳುನಾಡು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ಪಿಟಿಷನ್ ಹಾಕತ್ತೆ. ಓಕೆ, ತಮಿಳುನಾಡು ಗೌರ್ಮೆಂಟ್ ಅಪೀಲ್ಡ್ ಬಿಫೋರ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಕಾನ್ಸ್ಟಿಟ್ಯೂಟ್ ಎ ಟ್ರಿಬ್ಯುನಲ್ ಟು ರಿಸಾಲ್ವ್ ದಿಸ್ ಕಾವೇರಿ ವಾಟರ್ ಡಿಸ್ಪ್ಯೂಟ್. ಓಕೆ, 1956ರಲ್ಲಿ ನಾವು ತಂದಂತಹ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್, ಈ ಆಕ್ಟಿನ ಅಡಿ, ಈ ಕಾಯ್ದೆಯ ಅಡಿ, ಅಂದರೆ ಅಂತಾರಾಜ್ಯ ನದಿ ವಿವಾದ ಬಗೆಹರಿಸುವ ಒಂದು ಪ್ರಾಧಿಕಾರ ಕಾಯ್ದೆ, ಇದರ ಪ್ರಕಾರ ನೀವು ಒಂದು ಟ್ರಿಬ್ಯುನಲ್ ಅನ್ನು ಸೆಟಪ್ ಮಾಡಿ ಅಂತ ತಮಿಳುನಾಡು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೊಂತು. ಹಾಗೇನೆ 1990ಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡ್ತು. ಓಕೆ, ತಮಿಳುನಾಡು ಗೌರ್ಮೆಂಟ್ಗೂ ಅಪೀಲ್ ಮಾಡ್ತು. ಅದೇ ರೀತಿ ಇವ್ರು ಯಾವಾಗ ಅದನ್ನು ಮಾಡೋದಕ್ಕೆ ಮುಂದಾಗಲಿಲ್ಲ, ಅವಾಗ ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಮಾಡಿದ್ರು. ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಆರ್ಡರ್ ಮಾಡ್ತು to constitute a central Kaveri Water Dispute Tribunal headed by Justice N.P. Singh to resolve the issue of water sharing between Karnataka and other states. ಅಂದ್ರೇನು, 1990ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರಕ್ಕೆ ಕಾವೇರಿ ನದಿ ವಿವಾದ ಪ್ರಾಧಿಕಾರವನ್ನು ಸ್ಥಾಪಿಸೋದಕ್ಕೆ ಆರ್ಡರ್ಸ್ ಮಾಡ್ತು, ಆದೇಶಿಸ್ತು. ಆವಾಗ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿಗಳಾದ NP ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ಕಾವೇರಿ ನದಿ ಪ್ರಾಧಿಕಾರವನ್ನು ಸ್ಥಾಪಿಸ್ತಾರೆ 1990ರಲ್ಲಿ. ಅದು ದೀರ್ಘವಾದ 17 ವರ್ಷಗಳ ನಂತರ 2007ನಲ್ಲಿ 5th ಫೆಬ್ರವರಿಯಂದು ಅದು ಆರ್ಡರ್ಸ್ನ ಪಾಸ್ ಮಾಡುತ್ತೆ. ಓಕೆ, ಆ ಪ್ರಾಧಿಕಾರ ನದಿ ವಿವಾದದ ಒಂದು ಆದೇಶವನ್ನು ಕೊಡುತ್ತೆ. ಆ ಆದೇಶ ಏನು ಅಂತ ನೋಡೋಣ. ಆದೇಶದಲ್ಲಿ ಏನಿತ್ತು? ಟೋಟಲ್ ಅವೈಲಬಿಲಿಟಿ ಆಫ್ ವಾಟರ್ ಈಸ್ 740 TMC ಇನ್ ನಾರ್ಮಲ್ ಇಯರ್. ಅಂದ್ರೇನು, ಒಂದು ಮುಂಗಾರು ಚೆನ್ನಾಗಿ ಆದಂತಹ, ಓಕೆ, ನಾರ್ಮಲ್, ಓಕೆ, ಎಬೋನೂ ಅಲ್ಲ ಬಿಲೋನೂ ಅಲ್ಲ, ನಾರ್ಮಲ್ ಇದು ಯಥಾಸ್ಥಿತಿ, ವರ್ಷದಲ್ಲಿ ಇಷ್ಟು ಆಗತ್ತೆ ಮಳೆ ಅಂತ ವರ್ಷಗಳಲ್ಲಿ 740 TMC ಆಫ್ ವಾಟರ್ ಕಾವೇರಿ ನದಿಯಲ್ಲಿ ಇರುತ್ತೆ. ಓಕೆ, ವರ್ಷ ಪೂರ್ತಿ 740 TMC ನೀರು ಕಾವೇರಿಯಲ್ಲಿ ಹರಿಯುತ್ತೆ. ಆ 740ನ್ನ ಹೇಗೆ ಡಿವೈಡ್ ಮಾಡ್ಕೋಬೇಕು ಅಂದರೆ 419 TMC ಆಫ್ ವಾಟರ್ ಈಸ್ ಅವಾರ್ಡೆಡ್ ಟು ತಮಿಳುನಾಡು. ಓಕೆ, ತಮಿಳುನಾಡು ಸ್ಟೇಟಿಗೆ 419 TMCನ ಅಲೋಕೇಟ್ ಮಾಡ್ತಾರೆ. 270 TMCಯನ್ನು ಕರ್ನಾಟಕಕ್ಕೆ ಕೊಡ್ತಾರೆ, 30 TMCಯನ್ನು ಕೇರಳಕ್ಕೆ ಕೊಡ್ತಾರೆ, 7 TMCಯನ್ನು ಪಾಂಡಿಚೇರಿಗೆ ಕೊಡ್ತಾರೆ. ಓಕೆ, ಇದು ಕಾವೇರಿ ನದಿ ಪ್ರಾಧಿಕಾರದ ಆದೇಶ. ಓಕೆ, ಅಂದರೆ ಕರ್ನಾಟಕ ತಮಿಳುನಾಡು ಸರ್ಕಾರದ ಆರ್ಗ್ಯುಮೆಂಟ್ಸ್ಗಳನ್ನು ಕೇಳಿ ಎಲ್ಲ ಆರ್ಗ್ಯುಮೆಂಟ್ಸ್ಗಳು ಮುಗ್ದಾದ ಮೇಲೆ ಕೊಟ್ಟಂತಹ ಜಡ್ಜ್ಮೆಂಟ್ ಇದು. ಓಕೆ, ಆ್ಯಂಡ್ 14 TMC ಏನು ಉಳಿದಿದೆಯಲ್ವಾ, ಅದು ಎನ್ವಿರಾನ್ಮೆಂಟಲ್ ಪರ್ಪಸ್ಸಿಗೆ ನದಿಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಓಕೆ, ಟು ಅಚೀವ್ ದಿಸ್, ಓಕೆ, ಅಂದ್ರೇನು 419 TMCಯನ್ನು ತಮಿಳುನಾಡಿಗೆ ಅಲೋಕೇಟ್ ಮಾಡಿದಾರಲ್ವಾ, ಈ ಅಲೋಕೇಶನ್ ಮುಟ್ಟಬೇಕು ಅಂದರೆ ಕರ್ನಾಟಕ ಸರ್ಕಾರ, ಓಕೆ, ಕರ್ನಾಟಕ ಮಸ್ಟ್ ರಿಲೀಸ್ 192 TMC ಆಫ್ ವಾಟರ್ ಫ್ರಮ್ ಬಿಲಿಗುಂಡ್ಲು ಸ್ಟೇಷನ್. ಇಟ್ ಈಸ್ ಎ ಇಂಟರ್ಸ್ಟೇಟ್ ಡ್ಯಾಮ್. ಓಕೆ, ಇಟ್ ಈಸ್ ಎ ಇಂಟರ್ಸ್ಟೇಟ್ ಡ್ಯಾಮ್ ಇನ್ ನಾರ್ಮಲ್ ಮಾನ್ಸೂನ್ ಇಯರ್ಸ್. ಅಂದ್ರೇನು, 420 ಅಂದರೆ 419 TMC ಆಫ್ ವಾಟರ್ ತಮಿಳ್ನಾಡಿಗೆ ಹೋಗಬೇಕು ಅಂದರೆ ಕರ್ನಾಟಕದಿಂದ ನಾವು ಎಷ್ಟು ಹರಿಸ್ಬೇಕು ನೀರು? ಓಕೆ, ಅದು 192 TMC ಆಫ್ ವಾಟರ್. ಓಕೆ, 192 TMCಯನ್ನು ಕರ್ನಾಟಕ ತನ್ನ ಪ್ರದೇಶದಿಂದ ಬಿಡುಗಡೆ ಮಾಡಬೇಕು. ಓಕೆ, ಅಂದರೆ ತಮಿಳುನಾಡಿಗೆ ಕೇರಳ ಕಡೆಯಿಂದನೂ ನೀರು ಹರ್ಕೊಂಡ್ಬರುತ್ತೆ. ಅದು ನಿಮಗೆ ನೆಕ್ಸ್ಟ್ ಡಯಾಗ್ರಾಮಲ್ಲಿ ತೋರಿಸ್ತೀನಿ. ಕರ್ನಾಟಕ 192 TMC ನೀರನ್ನು ಬಿಡಬೇಕು. ಅದು ತಿಂಗಳಿಗೂ ಕೂಡ ಎಷ್ಟೆಷ್ಟು ಬಿಡಬೇಕು ಅಂತಲೂ ಇದೆ. ಓಕೆ, ನಾರ್ಮಲ್ ಮಾನ್ಸೂನ್ ಇಯರಲ್ಲಿ, ಅಂದರೆ ಈ ವರ್ಷ ಮಳೆ ಚೆನ್ನಾಗಿದೆ ಅನ್ನುವ ವರ್ಷದಲ್ಲಿ. ಫೈನ್. ಈಗ ನೋಡೋಣ ಮುಂದೆ ಅದೇನಾಯಿತು ಅಂತೇಳಿ. ಈಗ ಡಯಾಗ್ರಾಮಲ್ಲಿ ನೋಡಿ 192 TMC ಮಾತ್ರ ಹರಿಸ್ಬೇಕು ಅನ್ನೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಕಾವೇರಿ ನದಿ ಇದು ಅಲ್ವಾ, ಕಾವೇರಿ ನದಿ ಇಲ್ಲಿಂದ ಹರ್ಕೊಂಬಂದು ಇಲ್ಲಿ ತಮಿಳ್ನಾಡಿಗೆ ಸೇರುತ್ತೆ. ಇಲ್ಲಿ ಬಿಲಿಗುಂಡ್ಲು ಸ್ಟೇಷನ್ ಇದೆ.
ಓಕೆ, ಇಲ್ಲಿ ನೀರನ್ನ ಮೆಜರ್ ಮಾಡ್ತೀವಿ. ಇಲ್ಲಿಂದ ನಾವು 192 TMC ಬಿಡುಗಡೆ ಮಾಡಬೇಕು. ಅಂದ್ರೆ ಇನ್ನು ಉಳಿದಂತ 220 TMC ಏನಿದೆಯಲ್ಲ ಅದು ಈ ಭಾಗದಿಂದ ಹಾಕೊಂಡ್ ಬರುತ್ತೆ. ಮತ್ತೆ ಇಲ್ಲೂ ಕೂಡ ಮಳೆ ಆಗುತ್ತೆ. ಇದೆಲ್ಲ ಸೇರಿ 420 TMC. ಓಕೆ, ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ ಗೊತ್ತಾ, ಹಿಂಗಾರು ಮಳೆ ತಮಿಳ್ನಾಡಲ್ಲಿ ಚೆನ್ನಾಗಾಗುತ್ತೆ. ಅದೆಲ್ಲದೂ ಸೇರಿ ಈ ಅಲೋಕೇಶನ್ ಮಾಡಿರ್ತಾರೆ. ಓಕೆ, ಕರ್ನಾಟಕದಿಂದ ಹರಿಯುವಂತ ನದಿಯ ನೀರಿನಲ್ಲಿ 192 TMC ನಾವು ಬಿಡಬೇಕು ಅನ್ನೋದು ಒಂದು ಆರ್ಡರ್ ಆಗಿತ್ತು. ಫೈನ್, ಅರ್ಥ ಆಯ್ತಲ್ವಾ? ಯಾಕೆ 190 ಮಾತ್ರ 420 ಹೇಗೆ ಅಂದ್ರೆ ಈ ಕಡೆಯಿಂದನೂ ನೀರು ಹರಿಯುತ್ತೆ. ಹಾಗೂ ಮಳೆಗಾಲ, ಅಲ್ಲಿನ ಮಳೆಗಾಲ ನಾರ್ತ್ ಈಸ್ಟ್ ಮಾನ್ಸೂನ್ ಅಲ್ಲಿ ಇಲ್ಲೆಲ್ಲಾ ಕಡೆ ಮಳೆ ಆಗಿ ಇಲ್ಲೂ ಕೂಡ ನೀರು ಹರ್ಕೊಂಡ್ ಬರುತ್ತೆ. ಅವರಿಗೆ ಈ ಕಡೆಯಿಂದನೂ ನೀರು ಹರ್ಕೊಂಡ್ ಬರುತ್ತೆ. ಫೈನ್, ಟೋಟಲ್ 420 TMC were allocated to ತಮಿಳ್ನಾಡು. ಫೈನ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಏನಾಯ್ತು? ಈ ಟ್ರಿಬ್ಯುನಲ್ ಆರ್ಡರ್ನ ಒಪ್ಕೊಳ್ಳಲಿಲ್ಲ. ತಮಿಳ್ನಾಡುನೂ ಒಪ್ಕೊಳ್ಳಲಿಲ್ಲ, ಕರ್ನಾಟಕನೂ ಒಪ್ಕೊಳ್ಳಲಿಲ್ಲ, ಕೇರಳನೂ ಒಪ್ಕೊಳ್ಳಲಿಲ್ಲ. ಎಲ್ಲರೂ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದ್ರು. ಈ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡಿದಾಗ ಈಗ ರೀಸೆಂಟ್ ಆಗಿ ಜಡ್ಜ್ಮೆಂಟ್ ಬಂದಿದೆ 2018ರಲ್ಲಿ. 2016ರಲ್ಲಿ ಕರ್ನಾಟಕ ಒತ್ತಿ ಹೊರದ್ಬಿಡ್ತು. ಓಕೆ, ಕರ್ನಾಟಕ ತಮಿಳ್ನಾಡು 2016 ನಿಮಗೆಲ್ಲ ಗೊತ್ತೇ ಇದೆ. 14ರಲ್ಲೂ ಮಳೆ ಚೆನ್ನಾಗಾಗಲಿಲ್ಲ, 15ರಲ್ಲೂ ಮಳೆ ಚೆನ್ನಾಗಿರಲಿಲ್ಲ, 16ರಲ್ಲಂತೂ ಮಳೆ ಇನ್ನೂ ಕಡಿಮೆ ಆಗಿತ್ತು. ಆವಾಗ ತುಂಬ ಪೀಕಲ್ಲಿ ಹೋಯ್ತು. ಆವಾಗ ಸುಪ್ರೀಂ ಕೋರ್ಟಲ್ಲಿ ಮತ್ತೊಂದು ಫೈನಲ್ ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ರು ಅಂದರೆ, ಕೋರ್ಟ್ ಡಿಕ್ಲೇರ್ಡ್ ಕಾವೇರಿ ಆಸ್ ಎ ನ್ಯಾಷನಲ್ ಅಸೆಟ್, ನೋ ಎಕ್ಸ್ಕ್ಲೂಸಿವ್ ಓನರ್ಶಿಪ್. ಅಂದ್ರೇನು, ಒಂದು ಅಂತರ್ರಾಜ್ಯ ನದಿಗಳು ಏನಿರ್ತವೆ ಇದು ಒಂದು ರಾಷ್ಟ್ರೀಯ ಸಂಪತ್ತು. ಯಾವುದೇ ರಾಜ್ಯಗಳು ಅದನ್ನು ಸ್ವಂತ ಓನರ್ಗಳಾಗಿ ಬಿಹೇವ್ ಮಾಡೋಗಿಲ್ಲ. ಅದು ರಾಷ್ಟ್ರೀಯ ಸಂಪತ್ತು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಅದೇ ರೀತಿ ಅವರು ಕಾವೇರಿ ನದಿ ಪ್ರಾಧಿಕಾರ ಕೊಟ್ಟಂಥ ತೀರ್ಪನ್ನು ಕೂಡ ಮಾರ್ಪಾಡು ಮಾಡಿದ್ರು. ಅವರು ಮುಖ್ಯವಾಗಿ ಏನು ಹೇಳಿದ್ರು ಅಂದರೆ, CWDT ಅಂದ್ರೇನು, ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಡಿಡ್ ನಾಟ್ ಟೇಕ್ ಇನ್ ಟು ಅಕೌಂಟ್ ದ ಗ್ರೌಂಡ್ ವಾಟರ್ ಆಫ್ ತಮಿಳ್ನಾಡು. ಓಕೆ, ತಮಿಳ್ನಾಡಲ್ಲಿರುವ ಭೂಗರ್ಭದಲ್ಲಿರುವಂತಹ ವಾಟರ್ನ ನೀವು ಕನ್ಸಿಡರ್ ಮಾಡಿಲ್ಲ, ಅಲ್ಲಿ ಅವರಿಗೆ 20 TMC ಆಫ್ ವಾಟರ್ ಸಿಗತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ರು. ಆದ್ರಿಂದ ಫೈನಲ್ ಆರ್ಡರ್ ಏನಾಯಿತು ಅಂದರೆ, ನಾವು ಕರ್ನಾಟಕ ಹ್ಯಾಸ್ ಟು ರಿಲೀಸ್ ಓನ್ಲಿ 175.25 TMC. 192 TMC ಅಲ್ಲ, ಕೇವಲ 177 TMC ಅನ್ನು ಮಾತ್ರ ಬಿಡಬೇಕು ನೀವು ಕರ್ನಾಟಕ ಅಂತ ಆರ್ಡರ್ ಆಗಿದೆ. ಓಕೆ, ಎಲ್ಲಿಂದ? ಬಿಲಿಗುಂಡ್ಲು ಸೈಟಿಂದ ಮೆಟ್ಟೂರು ಜಲಾಶಯಕ್ಕೆ. ಫೈನ್, ಈ ನಂಬರನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಪ್ರೆಸೆಂಟ್ ಡೇ ಸಿಚುವೇಶನ್. ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ನೀರು ಎಷ್ಟು ಬಿಡಬೇಕು ಅಂದರೆ 177.25 TMC. ಫೈನ್, ಇದರ ಪೂರ್ತಿ ಆರ್ಡರ್ನ ನೋಡಬೇಕು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಅಲೋಕೇಟ್ ಮಾಡಿರೋದು ಈಗ 284.75 TMC. ಮುಂಚೆ 270 ಇತ್ತು, ಹೌದಾ? ಸುಪ್ರೀಂ ಕೋರ್ಟ್ ಅದನ್ನು ಮಾಡಿಫೈ ಮಾಡಿ 284.75 TMCನ ಕೊಟ್ಟಿದೆ ಕರ್ನಾಟಕಕ್ಕೆ, ಇನ್ಕ್ಲೂಡಿಂಗ್ 4.75 ಟು ಬೆಂಗಳೂರು. ಅಂದರೆ ಕರ್ನಾಟಕ ಮೇಜರಾಗಿ ಆರ್ಗ್ಯೂ ಮಾಡ್ತಾ ಇದ್ದಿದ್ದು ಅದನ್ನೇ, ಬೆಂಗಳೂರಿಗೂ ಕೂಡ ನಾವು ನೀರು ಸಪ್ಲೈ ಮಾಡಬೇಕು ಅಂತೇಳಿ ಅದನ್ನು ಕ್ಲಿಯರಾಗಿ 5 TMCಯನ್ನು ಬೆಂಗಳೂರಿಗೆ ಅಲೋಕೇಟ್ ಮಾಡಿದ್ದಾರೆ. ತಮಿಳುನಾಡಿಗೆ 404.25 TMC, ಕೇರಳಗೆ ಅನ್ಚೇಂಜ್ 30, ಪಾಂಡಿಚೇರಿ 7. ಕರ್ನಾಟಕ ಕೇರಳದಲ್ಲಿ ವ್ಯತ್ಯಾಸ ಆಯಿತು. ಓಕೆ, 14.75 ವ್ಯತ್ಯಾಸ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಪ್ರೆಸೆಂಟ್ ಡೇ ಸ್ಟ್ಯಾಟಿಸ್ಟಿಕ್ಸ್. ಫೈನ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಏನಾಯಿತು? ಸುಪ್ರೀಂ ಕೋರ್ಟ್ ಇನ್ನೊಂದು ಕೂಡ ಹೇಳ್ತು, ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡನ್ನು ಸೆಟಪ್ ಮಾಡಿ. ಓಕೆ, ಪ್ರತಿ ವರ್ಷ ಈ ವಿವಾದ ಬರ್ತಾ ಇರೋದು ಬೇಡ. ಒಂದು ಮ್ಯಾನೇಜ್ಮೆಂಟ್ ಬೋರ್ಡ್ ಇರಲಿ, ಒಂದು ನಿರ್ವಹಣಾ ಪ್ರಾಧಿಕಾರ ಇರಲಿ, ಕಾವೇರಿ ನಿರ್ವಹಣಾ ಪ್ರಾಧಿಕಾರವನ್ನು ಒಂದು ಸ್ಥಾಪಿಸಿ. ಅಲ್ಲಿ ಕಂಟಿನ್ಯೂಸ್ ಆಗಿ ಎಸ್ಟಾಬ್ಲಿಷ್ಡ್ ಮೆಂಬರ್ಸ್ಗಳಿರಲಿ. 8 ಜನ ಮೆಂಬರ್ಸ್ಗಳಿರ್ತಾರೆ, 4 ಜನ ಪರ್ಮನೆಂಟ್, 4 ಜನ ನಾನ್ ಪರ್ಮನೆಂಟ್ ಮೆಂಬರ್ಸು. ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಯಿಂದ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಆ ವರ್ಷದ ಮಳೆಗೆ ಅನುಸಾರವಾಗಿ ಹೇಗೆ ನಾವು ಹಂಚ್ಕೊಬೇಕು ಅಂತ ಆ ಬೋರ್ಡು ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸೆಂಟರ್ ಕೂಡ 2018ರಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಓಕೆ, ಕೇಂದ್ರದ ಜಲಶಕ್ತಿ ಮಂತ್ರಾಲಯ ಸಚಿವಾಲಯದಲ್ಲಿ ಈ ಬೋರ್ಡನ್ನು, ಈ ಪ್ರಾಧಿಕಾರವನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಅವಾಗವಾಗ ಮೀಟಿಂಗ್ ಮಾಡ್ತಾ ಇರುತ್ತೆ. ಫೈನ್, ಹಾಗೆ ಇನ್ನೊಂದು ನೋಟ್ ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ ಈ ಅಂತಾರಾಜ್ಯ ನೀರಿನ ಪ್ರಾಧಿಕಾರಗಳನ್ನು ಸೆಟಪ್ ಮಾಡೋದ್ರಲ್ಲಿ ಅಂದರೆ ಅದು ಆರ್ಟಿಕಲ್ 262 ಅಲ್ಲಿ ಹೇಳುತ್ತೆ. ಅಂದರೆ ಏನು? ಆರ್ಟಿಕಲ್ 262 ಅಲ್ಲಿ
ಪಾರ್ಲಿಮೆಂಟಿಗೆ ಪವರ್ ಇದೆ ಟು ಸೆಟ್ ಅಪ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ಸ್ ಅಂಡರ್ ಡಿಸ್ಪ್ಯೂಟ್ ಆ್ಯಕ್ಟ್ 1956. ಓಕೆ, ಇದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಇದು ನೆನಪಿರ್ರಿ, ಎಕ್ಸಾಮ್ಸಲ್ಲಿ ಇದನ್ನು ಕೂಡ ಕೇಳಿದ್ದಾರೆ ಅನೇಕ ಎಕ್ಸಾಮ್ಸಲ್ಲಿ. ಫೈನ್. ಈಗ ನಾವು ಕೊನೆಗಾಗಿ ನಮಗೆ ಉಳಿಯೋದು ಪ್ರಶ್ನೆ ಏನು, ಹೇಗೆ ಮಾಡಬೇಕು, ಹೇಗೆ ನಾವು ಈ ಪ್ರಾಬ್ಲಮ್ನ ಬರ್ದಲ್ಲಿರೋವಾಗ ಹೇಗೆ ಮಾಡ್ಬೋದು? ನಿಮಗೆಲ್ಲ ತಿಳಿದಿದೆ, ನೀರು ತುಂಬ ಮುಖ್ಯವಾದಂಥದ್ದು ನಮಗೆ. ಓಕೆ, ಒಂದು ದಿನ ನಮ್ಮ ಮನೇಲಿ ನೀರು ಬರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನು? ಓಕೆ, ನೀರಿಲ್ಲ ಅಂದಿದ್ದ ದಿನ ನಾವು ಅನುಭವಿಸಿರ್ತೀವಿ. ಒಂದು ಕುಡಿಯೋಕ್ಕೆ ನೀರಿಲ್ಲ, ಬಟ್ಟೆ ಒಗೆಯೋಕ್ಕೆ ನೀರಿಲ್ಲ ಅಂದರೆ ನಾವು ಇರೋಕ್ಕಾಗಲ್ಲ. ಓಕೆ, ನೀರು ಅಷ್ಟು ಅತಿ ಮುಖ್ಯವಾದ ಒಂದು ನೈಸರ್ಗಿಕ ಸಂಪತ್ತು. ಇಟ್ ಈಸ್ ವೆರಿ ವೆರಿ ವೈಟಲ್ ನ್ಯಾಚುರಲ್ ಅಸೆಟ್ ಫಾರ್ ಆಲ್ ಹ್ಯೂಮನ್ ಕೈಂಡ್. ಓಕೆ, ಅದನ್ನು ನಾವು ಹೇಗೆ ಮಾಡಬೇಕು, ಹೇಗೆ ಉಳಿಸ್ಕೋಬೇಕು? ಈಗ ನೋಡಿ, ಕರ್ನಾಟಕ ತಮಿಳುನಾಡು ಎರಡು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡ್ಬೋದು. ಒಂದು ಡಿಮ್ಯಾಂಡ್ ಸೈಡ್, ಓಕೆ, ಒಂದು ಸಪ್ಲೈ ಸೈಡ್. ಇದು ಎಸ್ಸೆಯಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಏನೇನು ಮಾಡಬೇಕು ಅಂತಲೂ ಹೇಳ್ಬೇಕಾಗುತ್ತೆ ನೀವು. ನೋಡಿ, ಡಿಮ್ಯಾಂಡ್ ಸೈಡಲ್ಲಿ, ಸಪ್ಲೈ ಸೈಡಲ್ಲಿ ಏನಾಗಿದೆ, ಈಗ ಕ್ಲೈಮೇಟ್ ಚೇಂಜ್ ಆಗಿದೆ, ಅಂದರೆ ನೀರು ಬರೋವಂಥದ್ದು. ಓಕೆ, ನೀರಿನ ಬರುವ ಮೂಲದಲ್ಲಿ ನಾವು ನೋಡಬೇಕು ಅಂತ ಅಂದರೆ ಮಳೆ ಪೂರ್ತಿ ವ್ಯತ್ಯಾಸ ಆಗುತ್ತೆ. ಓಕೆ, ಈಗ 3 ವರ್ಷ 4 ವರ್ಷ ಚೆನ್ನಾಗಿ ಮಳೆ ಬಂದಿದೆ, ಮುಂದೆ ಇನ್ನೂ 2-3 ವರ್ಷ ಏನು ಅಂತಲೂ ಗೊತ್ತಿಲ್ಲ ನಮಗೆ. ಮಳೆ ವಾತಾವರಣ ಚೇಂಜ್ ಆಗಿದೆ, ವಾತಾವರಣ ಬದಲಾವಣೆ ಆಗಿದೆ, ಹಾಗೆ ನೀರಿನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಓಕೆ, ಕರ್ನಾಟಕಕ್ಕೂ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಆ ಕಡೆಗೂ ತಮಿಳುನಾಡಲ್ಲೂ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಏನು ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಜಾಸ್ತಿ ಆಗ್ತಾ ಇದೆ, ತುಂಬ ಜನಸಂಖ್ಯೆ ಏರ್ತಾ ಇದೆ, ಇಂಡಸ್ಟ್ರೀಸ್ ಏರ್ತಾ ಇದೆ, ಅಗ್ರಿಕಲ್ಚರ್ ವಾಟರ್ ಇಂಟೆನ್ಸಿವ್ ಆಗ್ತಾ ಇದೆ, ನೀರಿನ ಅವಶ್ಯಕತೆ ತುಂಬ ಇದೆ ಬರುವ ದಿನಗಳು. ಆದ್ದರಿಂದ ನಾವು ಏನು ಮಾಡಬೇಕು, ನಾವು ನದಿ ಪಾತ್ರಗಳನ್ನು ಡೆವಲಪ್ ಮಾಡಬೇಕು, ಫಾರೆಸ್ಟ್ಗಳನ್ನು ಉಳಿಸ್ಕೊಬೇಕು, ವಾಟರ್ಗಳನ್ನು ಕನ್ಸರ್ವ್ ಮಾಡಬೇಕು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮಿನಿಮಲ್ ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ಈ ಥರ ಅನೇಕ ಸ್ಟೆಪ್ಸ್ಗಳನ್ನು ನಾವು ತೊಗೊಬೇಕಾಗಿದೆ. ಓಕೆ, ನಮ್ಮ ಹಳೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು, ಅಲ್ಲಿ ನೀರನ್ನು ಸ್ಟೋರ್ ಮಾಡಬೇಕು. ಈ ಥರ ಅನೇಕ ಇಶ್ಯೂಗಳನ್ನು ನೀವು ಎಸ್ಸೆಗಳಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಕಾವೇರಿ ನದಿ ವಿವಾದದ ಮೂಲ ಏನು, ಅದು ಯಾಕೆ ಬದಲಾಯಿತು, ಅದು ಏನು ರೂಪವನ್ನು ಪಡೆದಿದೆ, ಇವಾಗ ಏನು ಸ್ಟೇಟಲ್ಲಿದೆ, ಪೂರ್ತಿಯಾದ ಮಾಹಿತಿ ಸಿಕ್ಕಿದೆ ಅನ್ಕೊತೀನಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಿಸ್ ಮಚ್ ಆಫ್ ಇನ್ಫಾರ್ಮೇಷನ್ ಈಸ್ ಎನಫ್. ಓಕೆ, ಬರುವ ತರಗತಿಯಲ್ಲಿ ಇನ್ನೊಂದು ನದಿ ವಿವಾದವನ್ನು ನಾನು ಆಯ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು.